ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ. ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಇದೊಂದು ಈಗೆಲ್ಲ ಟ್ರೆಂಡಿಂಗ್ ಆಗಿರೋ ಒಂದು ಸ್ಯಾರಿಗೆ ಗೌನ್ ಥರ ಸ್ಟಿಚ್ ಮಾಡ್ಕೊಂಡು ಅದನ್ನೇ ಸ್ಯಾರಿ ಥರ ಹೇಗೆ ಉಟ್ಕೊಳ್ಳೋದು ಅದೊಂದು ಸ್ಟಿಚ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನನ್ನ ಮಗಳಿಗೇನೆ. ಅದಕ್ಕೆ ಲೈನಿಂಗ್ ಬಂದ್ಬಿಟ್ಟು ನಾನು ಕಾಟನ್ನು 80 ಸೆಂಟಿಮೀಟರ್ ತಂದಿದ್ದೀನಿ. ಸ್ಲೀವ್ಲೆಸ್ ಇದು ಬಂದ್ಬಿಟ್ಟು ಲಂಗಕ್ಕೆ ಒಳಗಡೆಗೆ 2 ಮೀಟರ್ ತಂದಿದ್ದೀನಿ. ನೀವು ಬೇಕಂದರೆ ಪಾಲಿಸ್ಟರ್ನೇ ಹಾಕೋಬೋದು. ಲಂಗಕ್ಕೆ ಮಾತ್ರ ಕಾಟನ್ ಬೇಡ. ಮೇಲ್ಗಡೆ ನೀವು ಬೇಕು ಅಂದರೆ ಪಾಲಿಸ್ಟರ್ನೇ ಯೂಸ್ ಮಾಡ್ಬೋದು. ನಾನು ಕಾಟನ್ ತೊಗೊಂಡಿದ್ದೀನಿ. ಕೆಳಗಡೆಗೆ ಮಾತ್ರ ಇದು ಬಂದ್ಬಿಟ್ಟು ಪಾಲಿಸ್ಟರ್ ತೊಗೊಂಡಿದ್ದೀನಿ 2 ಮೀಟ್ರು. ಇದು ಸ್ಯಾರಿ ಆ್ಯಕ್ಚುಲಿ ಇದು ಹೊಸ ಸ್ಯಾರಿನೇ. ಹಳೆ ಸ್ಯಾರಿ ಅಕಸ್ಮಾತ್ ಬ್ಲೌಸ್ ತೆಗೆದ್ಬಿಟ್ಟಿರ್ತೀವಿ. ಆ ಥರ ಸ್ಯಾರಿ ಏನು ಮಾಡೋದಪ್ಪ ಅಂದರೆ ಆ ಸೀರೆಯಲ್ಲಿ ಬ್ಲೌಸ್ಗೆ ಮೇಲ್ಗಡೆ ಬೇರೆದು ಮ್ಯಾಚಿಂಗ್ ಮಾಡ್ಕೋಬೇಕಾಗುತ್ತೆ. ಇದರಲ್ಲಿ ಯಾವ ಥರ ಇರುತ್ತೆ ಡಿಸೈನ್ ನೋಡಿಕೊಂಡು ಅದಕ್ಕೆ ಆಪೋಸಿಟ್ ಕಲರು ಇಲ್ಲ ಅದೇ ಕಲರ್ ತೊಗೊಂಡು ಮಾಡ್ಕೋಬೋದು. ಇವಾಗ ಮಾಮೂಲಿ ಇದು ಬ್ಲೌಸಲ್ಲ ಇದು ಬ್ಲೌಸಿಗೆ ಬಂದಿದೆಯಲ್ಲ, ಇದು ಮಾಮೂಲಿ ಮೇಲ್ಗಡೆ ಬ್ಲೌಸಿಗೆ ಬರುತ್ತೆ. ಇದು ಬ್ಲೌಸ್ ಕಟ್ ಮಾಡ್ಕೋತೀನಿ. ಈ ಕಡೆ ಬಂದ್ಬಿಟ್ಟು ಸೆರಗ್ ಕಡೆ ನಮಗೆ ಪಲ್ಲು ಬೇಕಲ್ವಾ, ಅಲ್ಲಿಗೆ 2.5 ಮೀಟ್ರ್ ನಾವು ಕಟ್ ಮಾಡ್ಕೋಬೇಕು ಸಪ್ರೇಟಾಗಿ. 2.5 ಮೀಟ್ರ್ ಕಟ್ ಮಾಡ್ಕೊಂಡ್ಬಿಟ್ರೆ ಲಂಗಕ್ಕೆ 3 ಮೀಟ್ರ್ ನಮ್ಗೆ ಸಿಗುತ್ತೆ ನೋಡಿ ಫ್ರೆಂಡ್ಸ್. ಇದರಲ್ಲಿ ಬ್ಲೌಸು ತೆಗೆದುಬಿಟ್ಟಿದ್ದೀನಿ. ಇದು ಬ್ಲೌಸ್ಗೆ ಮೇಲ್ಗಡೆಗೆ ಇದರಲ್ಲಿ ಬಂದ್ಬಿಟ್ಟು ನಾವು ಒಂದು ಸೈಡು 2.5 ಮೀಟ್ರ್ ತೊಗೋತಿದ್ದೀನಿ. 3 ಮೀಟ್ರ್ ತೊಗೊಂಡ್ಬಿಟ್ರೆ ಈ ಕಡೆ ಪಲ್ಲು ಕಮ್ಮಿ ಆಗ್ಬಿಡುತ್ತೆ. ಅದಕ್ಕೆ ಪಲ್ಲುಗೆ 2.5 ಮೀಟ್ರು, ಈ ಕಡೆ ಇದಕ್ಕೆ 2.5 ಮೀಟ್ರ್ ತೊಗೋತಾ ಇದ್ದೀನಿ. ಮೆಜರ್ಮೆಂಟ್ ತೊಗೊಂಡು 2.5 ಮೀಟ್ರ್ ಇದು ಇದೆ ಟೇಪಲ್ಲಿ ಇರುತ್ತೆ. ಯಾಕಂದರೆ ಇದು ಬಟ್ಟೆ ಒಂದೇ ಥರದ್ದು ಪೀಸ್ಗಳು ತಗೊಂಡ್ರೆ ಒಂದು 6 ಮೀಟ್ರ್ ಮೇಲೆ ತೊಗೊಂಡ್ರೆ ನಮ್ಗೆ ಒಂದೇ ಥರ ಮಾಡ್ಕೋಬೋದು. ಇದು ಸೀರೆ ಆಗಿರೋದ್ರಿಂದ ಇರೋ ಪೀಸಲ್ಲೇ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ಇವಾಗ ಒಂದೊಂದು ಓಲ್ಡ್ ಸ್ಯಾರಿ ಇದ್ದರೆ ಅದರಲ್ಲಿ ನೀವು ಮೇಲ್ಗಡೆಗೆ ಬೇರೆ ಪೀಸ್ ಹಾಕೋಬೇಕು ಬಾಡಿಗೆ. ನೋಡಿ ಈ ರೀತಿ ಬರುತ್ತೆ. ಇವಾಗ ಇದನ್ನು ಕಟ್ ಮಾಡ್ಕೊಂಡ್ಬಿಡ್ತೀನಿ. ಇದೇನಿಲ್ಲ, ಇದು ಕಟ್ ಮಾಡಿ ಪಲ್ಲುನ ಸೈಡ್ಗೆ ಇಟ್ಬಿಡೋಣ. ಅದನ್ನೇನಿಲ್ಲ, ಸೈಡ್ ಸ್ಟಿಚ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಅಟ್ಯಾಚ್ ಮಾಡ್ಕೊಳ್ಳೋದು ಅಷ್ಟೇ. ಗೌನ್ ಸ್ಟಿಚ್ ಆದಮೇಲೆ ಅದನ್ನು ಸೈಡ್ಗೆ ಅಟ್ಯಾಚ್ ಮಾಡ್ಕೊಂಡ್ರೆ ಸೀರೆ ಥರ ಉಟ್ಕೊಳ್ಳೋಕ್ಕೆ ಈಸಿಯಾಗಿರುತ್ತೆ. ಒಂಥರ ಸೀರೆ ಥರ ಚೆನ್ನಾಗಿ ಕಾಣಿಸುತ್ತೆ. ಈಗ ಟ್ರೆಂಡಿಂಗಾಗಿ ರೆಡಿಮೇಡೇ ಬರ್ತಾ ಇದೆ ಆ ಥರದ್ದು. ಸೀರೆ ಉಟ್ಕೊಳ್ಳೋಕೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಆ ಥರದ್ದು ಡ್ರೆಸ್ಗಳು ಆನ್ಲೈನಲ್ಲಿ ತುಂಬ ಬರ್ತಾಯಿದೆ. ಹಂಗಾಗಿ ಆ ಥರದ್ದೇ ಒಂದು ಹೊಲಿಯೋಣ ಅಂತ ಮಾಡ್ತಾಯಿದ್ದೀನಿ. ಇದು ಪಲ್ಲುಗೆ ಇದನ್ನು ಇವಾಗ ಏನಿಲ್ಲ, ಈ ಕಡೆ ಸೈಡ್ ಸ್ಟಿಚ್ ಮಾಡಿಕೊಂಡು ಆಮೇಲೆ ಇದು ಮಾಡ್ಕೊಂಡು ಸೈಡ್ಗೆ ಇಟ್ಬಿಡ್ತೀನಿ. ಈಗ ಇದು ಕೆಳಗಡೆಗೆ, ಇದು ಮೇಲ್ಗಡೆಗೆ. ಇದು ಬಂದ್ಬಿಟ್ಟು ನಾನು ಹೇಳ್ದಂಗೆ ಇದು ಲಂಗಕ್ಕೆ ಇದು ಮೇಲ್ಗಡೆ ಫಸ್ಟ್ ಕಟ್ ಮಾಡ್ಕೊತೀನಿ. ನಾನು ಆ್ಯಕ್ಚುಲಿ ಕಾಟನ್ ತೊಗೊಂಡಿದ್ದೀನಿ. ನೀವು ಬೇಕಾದರೆ ಪಾಲಿಸ್ಟರ್ ಒಂದೇ ಥರದ್ದೇ ಬೇಕಾದ್ರೆ ಸೇರಿಸಿ 2.5 ಮೀಟ್ರು 3 ಮೀಟ್ರ್ ತೊಗೋಬೋದು. ನಾನು ಇದು 80 ಸೆಂಟಿಮೀಟ್ರ್ ತೊಗೊಂಡಿದ್ದೀನಿ. ಇದು ಸ್ಲೀವ್ಲೆಸ್ಸು ಮತ್ತು ಇದು ಸ್ಲೀವ್ಲೆಸ್ಸು. ಇದು 80 ಸೆಂಟಿಮೀಟ್ರ್ ತೊಗೊಂಡಿದ್ದೀನಿ, 80 ಸೆಂಟಿಮೀಟ್ರ್. ಇದು ಸ್ಲೀವ್ಲೆಸ್. ಇದು ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ಓಪನ್ ಇರೋದು ಆ ಕಡೆ, ಕ್ಲೋಸ್ ಇರೋದು ನಮ್ಮ ಕಡೆ ಬರಬೇಕು ಯಾವಾಗಲೂ. ಇವಾಗ ಇದಕ್ಕೆ ಲೆಂತ್ ಬಂದ್ಬಿಟ್ಟು ನಾನು 15 ಇಂಚ್ ತೊಗೋತೀನಿ. ಅದು ನೀವು ಇವಾಗ ಬ್ಲೌಸ್ಗೆ ಹೇಗೆ ತೊಗೋತೀವಿ ಆ ಥರ ನೋಡಿಕೊಂಡು ಹೆಚ್ಚು ಕಮ್ಮಿ ತೊಗೋಬೇಕಾಗುತ್ತೆ. ಕೆಳಗಡೆ ಒಂದು 1/2 ಇಂಚ್ ಸ್ಟಿಚಿಂಗ್ ಬಿಟ್ಟಿದ್ದೀನಿ, ಮೇಲ್ಗಡೆ ಒಂದು 1/2 ಇಂಚ್ ಸ್ಟಿಚಿಂಗ್ ಬಿಟ್ಟು ಒಟ್ಟು 15 ಇಂಚಿಗೆ ತೊಗೋತೀನಿ ನಾನು. ಒಟ್ಟು 16 ಇಂಚ್ ತೊಗೊಂಡ್ರೆ ಸರಿ ಹೋಗುತ್ತೆ. ಕೆಳಗಡೆ ಒಂದು 1/2 ಇಂಚು, ಮೇಲ್ಗಡೆ ಒಂದು 1/2 ಇಂಚು ಬಿಟ್ಟು ಹೀಗೆ ಫಸ್ಟ್ ಎರಡನ್ನೂ ಒಂದೇ ಸಮ ಫೋಲ್ಡ್ ಮಾಡಿಕೊಂಡು, ಇದು ಗೌನ್ ಆಗಿರೋದ್ರಿಂದ ಈ ಥರ ಮಾರ್ಕ್ ಮಾಡ್ಕೋಬೇಕು. ಇದೇನಾದ್ರು ಹೆಚ್ಚು ಕಮ್ಮಿ ಇದ್ದರೆ ಸ್ವಲ್ಪ ಆ ಕಡೆ ಇದ್ದರೆ ಕಟ್ ಮಾಡ್ಕೊಂಡ್ಬಿಡಿ ಒಂದೇ ಸಮಾಗಿ. ಈಸಿಯಾಗಿ ಮಾಡ್ಕೋಬೋದು. ಗೌನ್ ಸ್ಟಿಚ್ ಮಾಡ್ಕೋಬೋದು, ಅದಕ್ಕೆ ಇದನ್ನ ಅಟ್ಯಾಚ್ ಮಾಡ್ಕೊಳ್ಳೋದು ಅಷ್ಟೇ ಈಸಿಯಾಗಿ. ನೀವು ಸೀರೆ ಥರ ಇವಾಗ ಸೀರೆ ಉಟ್ಕೊಳ್ಳೋದು ಕಷ್ಟ ಆಗುತ್ತೆ ಅಂತ ಈ ರೀತಿ ಮಾಡಿದ್ದಾರೆ. ಅದೇ ಇವಾಗ ಟ್ರೆಂಡಿಂಗ್ ಆಗಿ ತುಂಬ ಓಡ್ತಾ ಇದೆ ನೋಡಿ. ಮಾಮೂಲಿ 1/2 ಇಂಚ್ ಬಿಟ್ಟಿದ್ದೀನಿ. ಅಲ್ಲಿಂದ 15 ಇಂಚ್ ರೆಡಿ ಬೇಕು ನಮಗೆ. ಕೆಳಗಡೆ ಒಂದು 1/2 ಇಂಚ್ ಸ್ಟಿಚಿಂಗ್ಗೆ, ಮೇಲ್ಗಡೆ ಒಂದು 1/2 ಇಂಚ್ ಸ್ಟಿಚಿಂಗ್ ಬಿಟ್ಟು ಮಾರ್ಕ್ ಮಾಡ್ಕೊಳ್ಳಿ. ಈ ರೀತಿ ಮಾರ್ಕ್ ಮಾಡಿಕೊಂಡು ನಿಮಗೆಲ್ಲ ಕನ್ಫ್ಯೂಸ್ ಆಗುತ್ತೆ ಅನ್ನೋದಾದರೆ ಇಲ್ಲಿ ಒಂದು ಮಾರ್ಕ್ ಮಾಡ್ಕೊಂಬಿಡಿ ನೋಡಿ. ಈ ರೀತಿ ಮಾರ್ಕ್ ಮಾಡಿಕೊಂಡು ಇವಾಗ ಇಲ್ಲಿ ಇದು ನೀವು ಬೋಟ್ ನೆಕ್ಕು ಮಾಮೂಲಿ ನೆಕ್ಕು ನೋಡ್ಕೊಂಡು ಇಟ್ಕೋಬೇಕಾಗುತ್ತೆ. ನಾನು ಇದು ಸ್ಕ್ವೇರ್ ಶೇಪ್ ಇರ್ತೀನಿ. ಮಾಮೂಲಿ 2 ಇಂಚ್ ತೊಗೋತೀನಿ. ಇದು ಬಂದ್ಬಿಟ್ಟು ನೆಕ್ಕು ಮತ್ತು ಶೋಲ್ಡರು 5 ಕಾಲು ತೊಗೊಂಡಿದ್ದೀನಿ. ಇಲ್ಲ 5 ಕಾಲು ಮಾರ್ಕ್ ಮಾಡ್ಕೊತೀನಿ. ಇಲ್ಲಿ ಮಾಮೂಲಿ ನೆಕ್ಕು ಬಂದ್ಬಿಟ್ಟು ನಾನು 2 ಇಂಚ್ ತೊಗೊಂಡಿದ್ದೀನಿ. ಇದು ಬಂದ್ಬಿಟ್ಟು ಟೋಟಲು ಇನ್ನು ಉಳಿದಿದ್ದು 3 ಕಾಲಿದೆ. ಇಲ್ಲಿ ಮುಂದೆ ಬಂದ್ಬಿಟ್ಟು 4.25 ಇಟ್ಕೊತೀನಿ. ಡೀಪ್ ನೋಡ್ಕೊಂಡು ಇಟ್ಕೊಳ್ಳಿ. ನಿಮಗೆ ಎಷ್ಟು ಡೀಪ್ ಬೇಕು ಅಂದರೆ ಡೀಪ್ ಇಟ್ಕೊಳ್ಳಿ, ಇಲ್ಲಾಂದ್ರೆ ಇಲ್ಲ. 4.25 ಇಟ್ಟಿದ್ದೀನಿ. ಇದನ್ನು ಯಾವ ಥರ ಡಿಸೈನ್ ಬೇಕು ಅಂದರೆ ಆ ಥರ ಮಾಡ್ಕೊಬೋದು ನೀವು. ಸ್ವಲ್ಪ ಬ್ರಾಡ್ ಬೇಕು ಅಂದರೆ ಬ್ರಾಡ್ ಮಾಡ್ಕೊಬೋದು. ಇದು ಸ್ವಲ್ಪ ನಾನು ಇದು ಬ್ರಾಡ್ ಮಾಡ್ತೀನಿ. ಈ ಕಡೆ ನೆಕ್ ಬಂದ್ಬಿಟ್ಟು ಸ್ವಲ್ಪ ಬ್ರಾಡ್ ಬೇಕು, ಕೆಳಗಡೆ ಹಿಂದೆಗಡೆ ಬಂದ್ಬಿಟ್ಟು ಡೀಪು. ಹಾಗಾಗಿ ಇದೊಂದು 6 ಇಂಚ್ ಇಕ್ತೀನಿ, 6 ಇಂಚು. ಇದು ಸ್ಕ್ವಯರ್ ಬರುತ್ತೆ. ಇದನ್ನು ಸ್ವಲ್ಪ ಈ ರೀತಿ ಶೇಪ್ ಕೊಡ್ತೀನಿ. ಈ ರೀತಿ ಕೊಟ್ಟು ಈ ರೀತಿ ಶೇಪ್ ಕೊಟ್ಬಿಟ್ಟು ಸ್ಟಿಚ್ ಮಾಡ್ಕೊಳ್ಳೋದು. ಇಲ್ಲಿಂದ ಬಂದ್ಬಿಟ್ಟು 5.25 ಇಕ್ತೀನಿ. ಬೋಟ್ ನೆಕ್ ಆದರೆ 6.25 ಇಂಚ್ ಇಕ್ಕೋಬೇಕು. ಇದು ಮಾಮೂಲಿ ನೆಕ್ ಆಗಿರೋದ್ರಿಂದ 5.25 ಆದರೆ ಸಾಕು. 5.25 ಈ ರೀತಿ ಮಾರ್ಕ್ ಮಾಡಿಕೊಂಡು ಮತ್ತೆ ಈ ಕಡೆ ಇದು ಮಾರ್ಕ್ ಮಾಡ್ಕೋಬೇಕು. ಮತ್ತು ಇದೇ ಸುತ್ತಳತೆ ಬಂದ್ಬಿಟ್ಟು
34 ಇದೆ. 34ನ 4 ಭಾಗ ಮಾಡ್ಕೋಬೇಕು ನೋಡಿ. 34ನ ಈ ರೀತಿ ಟೇಪಲ್ಲಿ 4 ಭಾಗ ಮಾಡ್ಕೊಳ್ಳಿ. 4 ಭಾಗ ಮಾಡಿದ್ರೆ 8ವರೆ ಬರುತ್ತೆ. 8ವರೆಗೆ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ಕೆಳಗಡೆನೂ ಅಷ್ಟೇ, ಇಲ್ಲಿ ಕೆಳಗಡೆ ಡಾಟ್ ಬರುತ್ತೆ. ಆಮೇಲೆ ಇದು ಸೊಂಟ ಸುತ್ತಳತೆ ಬಂದ್ಬಿಟ್ಟು 36 ಇಂಚ್ ಬರುತ್ತೆ. 36 ಇಂಚನ್ನು ನಿಮಗೆ ಎಷ್ಟು ಮೆಜರ್ಮೆಂಟ್ ಬರುತ್ತೆ ಅದನ್ನು 4 ಭಾಗ ಮಾಡ್ಕೊಳ್ಳಿ. ಒಟ್ಟಿನಲ್ಲಿ ಎಷ್ಟು ಬರುತ್ತೆ ಅದನ್ನು 4 ಭಾಗ ಮಾಡ್ಕೋಬೇಕು. ಇದರಲ್ಲೇನು ಎಕ್ಸ್ಟ್ರಾ ಏನೂ ಇಲ್ಲ, ಮಾಮೂಲಿ ಏನು ಅಳತೆ ಇರ್ತದೇನೆ. ಇಲ್ಲಿ ಮಾತ್ರ ಡಾಟ್ ಬರುತ್ತೆ, ಡಾಟ್ಗೆ ಇಟ್ಕೋಬೇಕಾಗುತ್ತೆ 1 ಇಂಚ್ ಎಕ್ಸ್ಟ್ರಾ. ಇದು 9 ಇಂಚ್ ಬಂದಿದೆ. 9 ಇಂಚಿಗೆ ಇಲ್ಲಿ 1 ಇಂಚ್ ಆ್ಯಡ್ ಮಾಡಿಕೊಂಡು ಮಾಮೂಲಿ ಎಕ್ಸ್ಟ್ರಾ ನಿಮ್ಗೆ ಎಷ್ಟು ಬಟ್ಟೆ ಬೇಕೋ ಅಷ್ಟು ಬಿಟ್ಕೋಬೋದು. ನಾನು 1.5 ಇಂಚ್ ಬಿಟ್ಟಿದ್ದೀನಿ ಈ ರೀತಿ. ಇಲ್ಲಿ ಬಂದ್ಬಿಟ್ಟು ಇದು ಡಾಟ್ ಹಿಡಿಯೋದ್ರಿಂದ ನಮ್ಗೆ ಈ ರೀತಿ ಬರುತ್ತೆ ಈ ರೀತಿ. ಇಷ್ಟೇನೆ ಇದು. ಇದನ್ನ ಇಲ್ಲಿ ನೀಟಾಗಿ ರೌಂಡ್ ಶೇಪ್ ಮಾಡ್ಕೋಬೇಕು ನೋಡಿ. ಇಷ್ಟೇ ಇದು. ಈ ಪಟ್ಟಿನೂ ಅಷ್ಟೇ, ನಿಮ್ಗೆ ಇನ್ನೂ ಚಿಕ್ಕದು ಬೇಕಂದ್ರೆ ಮಾಡ್ಕೋಬೋದು. ಇದು ಸ್ಲೀವ್ಲೆಸ್ ಆಗಿರೋದ್ರೆ ಸ್ವಲ್ಪ ನಾನು 2.5 ಇಂಚ್ಗೆ ಇಟ್ಟಿದ್ದೀನಿ. ಸ್ಲೀವ್ಲೆಸ್ ಚಿಕ್ಕದಾಗೋದು ಬೇಡ ಅಂತ. ಇವಾಗ ಇದನ್ನು ಕಟ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಬೇಕಾದ್ರೆ ನೀವು ಕ್ಯಾನ್ವಾಸ್ ಹಾಕಿನೂ ಬೇಕಾದ್ರೆ ಕಟ್ ಮಾಡ್ಕೋಬೋದು, ಇಲ್ಲ ಈಗೇನೆ ಇಲ್ಲಿ ಸಾಕು ಅಂದ್ರೂ ಈ ಥರನೂ ಮಾಡ್ಕೋಬೋದು. ಈ ರೀತಿ ಕಟ್ ಮಾಡಿಕೊಂಡು ಸ್ವಲ್ಪ ಕ್ರಾಸಾಗಿ ಈ ರೀತಿ ಇಷ್ಟೇ ಇದು ನೋಡಿ. ಈ ರೀತಿ ಕಟ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಇಲ್ಲಿ ಮಾರ್ಕ್ ಮಾಡ್ಕೊಂಬಿಡಿ. ಮತ್ತೆ ಇಲ್ಲಿ ಶೇಪ್ ತೆಗಿಬೇಕು. 2 ಪೀಸ್ ತೊಗೊಳ್ಳಿ, 4 ಪೀಸಲ್ಲಿ, ಇಲ್ಲ ಸಪ್ರೇಟಾಗಿ ತೊಗೊಂಡಾದ್ರೂ ಮಾಡ್ಕೋಬೋದು. 2 ಪೀಸ್ನ ರೀತಿ ಶೇಪ್ ತೆಗೆದ್ಬಿಟ್ರೆ ಇದು ಮುಂದೆ ಪೀಸು ಇದಾಯಿತು. ಇವಾಗ ಇದನ್ನು ಮಾರ್ಕ್ ಮಾಡ್ಕೋಬೇಕು. ಈಗ ತೆಗೆದ್ಬಿಡೋಣ. ಇದನ್ನು ತೆಗೆದ್ಬಿಟ್ಟು ಮತ್ತೆ ನಮ್ಗಿಂದ ಎಷ್ಟು ಡೀಪ್ ಬೇಕು ನೋಡಿಕೊಂಡು ಅದೇ ಮಾಡ್ಕೋಬೇಕಾಗುತ್ತೆ. ಅದನ್ನು ಸ್ವಲ್ಪ ಬ್ರಾಡ್ ಬೇಕಂದರೆ ಬ್ರಾಡ್ ಮಾಡ್ಕೊಳ್ಳಿ. ಇದು ಬಂದ್ಬಿಟ್ಟು ನಾನು 6.5 ಇಡ್ತಾ ಇದ್ದೀನಿ. ಹೀಗೆ 3 ಇಂಚ್ ತೊಗೊಂಡಿದ್ದೀನಿ. ಇದು ಬಾಕ್ಸ್ ಟೈಪಲ್ಲಿ ಬರುತ್ತೆ. ಮುಂದೆ ಸ್ವಲ್ಪ ಡಿಸೈನ್ ಚೇಂಜ್ ಮಾಡಿದೆ. ಇದು ಸ್ವಲ್ಪ ಬಾಕ್ಸ್ ಟೈಪಲ್ಲಿ ಬರುತ್ತೆ. ಇದು ಟ್ಯಾಗ್ ಬರುತ್ತೆ. ಇವಾಗ ಇದನ್ನು ಕಟ್ ಮಾಡ್ಕೊಂಬರೋಣ. ಇಷ್ಟು ನಾವು ಹೇಗೆ ಗೌನ್ ಕಟ್ ಮಾಡ್ತೀವಿ ಅದೇ ಇದೇನೆ. ಒಂದು ಎಕ್ಸ್ಟ್ರಾ ಏನಂದರೆ ಅದೇ ಪಲ್ಲುನ ಅಟ್ಯಾಚ್ ಮಾಡ್ಕೊಳ್ಳೋದು ಅಷ್ಟೇ ನೋಡಿ. ರೆಡಿ ಆಯಿತು. ಇಷ್ಟೇ ಇದು. ಇವಾಗ ಇದಕ್ಕೆ ಇದನ್ನು ಕಟ್ ಮಾಡ್ಕೊಂಬರೋಣ. ಈ ರೀತಿ ಡಬಲ್ ಫೋಲ್ಡ್ ಮಾಡ್ಕೊಂಡ್ಬಿಟ್ಟು ಈ ರೀತಿ ಬರಲಿ ಮುಂದೆ ಇಟ್ಕೊಂಡು ಈ ರೀತಿ ಇಟ್ಕೊಂಡು ಇದು ಎಷ್ಟು ಬೇಕಷ್ಟಕ್ಕೆ ಕಟ್ ಮಾಡ್ಕೊಳ್ಳಿ. ಸ್ವಲ್ಪ ಬಿಟ್ಟೆ ಕಟ್ ಮಾಡ್ಕೊಳ್ಳಿ. ನಾವು ಸ್ಟಿಚಿಂಗ್ ಮಾಡಿದಾಗ ಆ ಕಡೆ ಈ ಕಡೆ ಸ್ವಲ್ಪ ಇದಾಗುತ್ತೆ. ಈ ರೀತಿ ಕಟ್ ಮಾಡಿಕೊಂಡು ಇಷ್ಟೇ. ಇಲ್ಲಿ ಇದು ಈ ರೀತಿ ಜಾಯಿಂಟ್ ಇರೋದನ್ನು ಕಟ್ ಮಾಡ್ಕೊಂಡ್ಬಿಡ್ಬೇಕು. ಇಷ್ಟೇ. ಇದು ಸ್ಲೀವ್ಲೆಸ್ ಆಗಿರೋದ್ರಿಂದ ಇದಕ್ಕೇನಿಲ್ಲ. ಸ್ಟಿಚಿಂಗ್ ಮಾಡಾದ್ಮೇಲೆ ಮಾಮೂಲಿ ಸ್ಲೀವ್ನ ತಿರುಗಿಸ್ಕೊಳ್ಳೋದು ಅಷ್ಟೇ. ಇದಾಯಿತು. ಇವಾಗ ಇದನ್ನು ಕೆಳಗಡೆ ಲಂಗ ಕಟ್ ಮಾಡ್ಕೊಳ್ಳೋಣ. ಇದು ಈ ರೀತಿ ಡಬಲ್ ಫೋಲ್ಡ್ ಮಾಡಿರ್ತೀವಲ್ಲ ಇದನ್ನು ಈ ರೀತಿ ಇಟ್ಕೊಂಡು ಮಾಮೂಲಿ ನಾವು ಅಂಬ್ರೆಲಾ ಶೇಪಲ್ಲಿ ಕಟ್ ಮಾಡ್ತೀವಲ್ಲ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ಅಷ್ಟೇ. ನೋಡಿ ಇವಾಗ ಇದು ಸೊಂಟದ ಸುತ್ತಳದೆ ನಾವು ಇದೇನು ತೊಗೊಂಡಿರ್ತೀವಿ ಆ ಅಳತೆಗೆ ತೊಗೋಬೇಕು. ಇದು ಆ್ಯಕ್ಚುಲಿ ಇಲ್ಲಿ ಡಾಟ್ ಹೋಗಿ ನಮ್ಗೆ 10 ಇಂಚ್ ಸಿಗುತ್ತೆ. 10 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. 10 ಇಂಚು ಮಾರ್ಕ್ ಮಾಡಿಕೊಂಡು ಈ ರೀತಿ ಕರೆಕ್ಟಾಗಿ ಇಲ್ಲಿಂದ 12.5 ಇಲ್ಲಿಗೆ 12.5 ನಾವು ಮಾಮೂಲಿ ಗೌನೇ ಕಟ್ ಮಾಡ್ತೀವಿ ಹಾಗೆ. ಉದ್ದ ಬಂದ್ಬಿಟ್ಟಿದ್ದು
41 ಇಂಚ್ ಬೇಕು. ನಮ್ಗೆ ಟೋಟಲ್ ಬಂದು 56 ಇಂಚು. ನಾವು ಲಂಗ 15 ಇಂಚ್ ಇದು ಮೇಲ್ಗಡೆ ಬಾಡಿ 15 ಇಂಚ್ ತೊಗೊಂಡಿದ್ದೀವಿ. ಇವಾಗ ಇದು 41 ಇಂಚ್ ಬೇಕು. ಇದು ಲೈನಿಂಗ್ ಆಗಿರೋದ್ರಿಂದ ಸ್ವಲ್ಪ ಒಳಗಡೆ ಹೋದ್ರೂ ಪರವಾಗಿಲ್ಲ, ಕಮ್ಮಿ ಇದ್ರೂ ಪರವಾಗಿಲ್ಲ. ಬಂದ್ಬಿಟ್ಟು ನೋಡಿ, ಸ್ವಲ್ಪ ಇದು ಲೈನಿಂಗ್ ಕಮ್ಮಿ ಇರೋದ್ರಿಂದ ನಾನು 35ಕ್ಕೆ ಇಟ್ಟಿದ್ದೀನಿ. ಇಲ್ಲಿ ಸ್ವಲ್ಪ ಹಂಗೂ ಜಾಯಿಂಟಿಂಗ್ ಬರುತ್ತೆ. ಈ ಕಡೆ ಮಾರ್ಕ್ ಮಾಡಿದ್ದೀನಿ ನೋಡಿ, ಈ ಕಡೆ ಇಲ್ಲಿಗೆ ಈ ರೀತಿ ಇವಾಗ ಕಟ್ ಮಾಡ್ಕೋಬೇಕು. ಮೇಲೆ ಫುಲ್ಲು ಲೈನಿಂಗ್ ಬೇಕು ಅಂದರೆ 3 ಮೀಟರ್ ಬೇಕಾಗುತ್ತೆ. ಇದು ಅಲ್ಲಿ ನಾನು ಸ್ವಲ್ಪ ಜಾಯಿಂಟಿಂಗು ಪೀಸ್ನ ಜಾಯಿಂಟ್ ಮಾಡ್ಕೊತೀನಿ. ಸಾಕಾಗಲ್ಲ, ಬೇರೆ ಪೀಸ್ ಏನಾದರೂ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು. ನೀವು ಅದೇ ಪೀಸೆಲ್ಲ ಕೊಡಬೇಕು ಅಂದರೆ ನೀವು 3 ಮೀಟರ್ ತಗೋಬೇಕಾಗುತ್ತೆ ಲೈನಿಂಗು. ಇದು ಸ್ವಲ್ಪ ಕ್ರಾಸಾಗಿ ತೆಗೆದುಬಿಡ್ತೀನಿ. ಯಾರು ಬಿಚ್ಕೊಳುತ್ತೆ ಅನ್ನೋದಾದರೆ ಒಂದು ಪಿನ್ ಹಾಕೊಂಡು ಸರಿಯುತ್ತೆ. ಅವಾಗ ಆ ಕಡೆ ಸರಿಯಲ್ಲ. ಪಿನ್ ಹಾಕಲಿಲ್ಲ ಅಂದರೆ ಆ ಕಡೆ ಈ ಕಡೆ ಇದಾಗ್ಬಿಡುತ್ತೆ. ಇಷ್ಟು ರೆಡಿ ಆಯಿತು. ಈಗ ಮತ್ತೆ ಇದನ್ನು ಫೋಲ್ಡ್ ಮಾಡ್ಕೋಬೇಕು. ಇದನ್ನು ಅಷ್ಟೇ ಮಾಮೂಲಿ ಅದೇ ರೀತಿನೇ ಫೋಲ್ಡ್. ಇದು 41 ಇಂಚ್ ಬೇಕು ನಮಗೆ. 1 ಇಂಚು ಕೆಳಗಡೆ ಫೋಲ್ಡ್ ಮಾಡೋಕ್ಕೆ 42 ಇಂಚ್ ಇಟ್ಟಿದ್ದೀನಿ. ನೋಡಿ, ಇಲ್ಲಿಂದ ಮತ್ತೆ 42 ಇಂಚಿಗೆ ಇದನ್ನು ಸ್ವಲ್ಪ ಜಾಯಿಂಟಿಂಗ್ ಬರುತ್ತೆ. ಮತ್ತು ಈ ಕಡೆನೂ ಹಾಗೆ 42 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ ಬರುತ್ತೆ. ಇಷ್ಟು ಬರುತ್ತೆ. ಇಲ್ಲಿ ಜಾಯಿಂಟ್ ಮಾಡ್ಕೋಬೇಕು. ಇಲ್ಲಿ ಏನು ಪೀಸ್ ಉಳಿಯುತ್ತಲ್ವ, ಈ ಪೀಸ್ನ ಜಾಯಿಂಟ್ ಮಾಡ್ಕೋಬೇಕು. ಇದು ಕಟ್ ಮಾಡ್ಕೊಂಡ್ಬಿಡ್ತೀನಿ. ಇದು ಈ ಕಡೆ ಈಗ ಪಿನ್ ಹಾಕೊಳ್ಳೋಣ, ಯಾಕಂದರೆ ಈಗ ಆ ಕಡೆ ಈ ಕಡೆ ಸರಿ ಇರುತ್ತೆ ಅಂತ ಕೆಳಗಡೆ ಸೇರಿಸಿ ಪಿನ್ ಹಾಕ್ತಾಯಿದ್ದೀನಿ. ಈ ರೀತಿ ಯಾವುದೇ ಆದರೂ ಸ್ವಲ್ಪ ಸಿಲ್ಕಿ ಥರ ಇರೋದ್ರಿಂದ ಈ ರೀತಿ ಪಿನ್ ಹಾಕೊಂಡ್ಬಿಡ್ಬೇಕು. ನೋಡಿ, ಇಷ್ಟೇ ಇದು. ಇವಾಗ ಇಲ್ಲಿನ ಅಷ್ಟೇ ಸ್ವಲ್ಪ ಜಾಯಿಂಟಿಂಗ್ ಬರುತ್ತೆ.